ಆರ್ಥಿಕತೆಯ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನು ನೆನಪು ಮಾತ್ರ. ಇವತ್ತು ಅವರ ಅಂತ್ಯಕ್ರಿಯೆಯನ್ನು ಕೆಲವೇ ಕ್ಷಣಗಳಲ್ಲಿ ನೆರವೇರಿಸಲಾಗುತ್ತೆ. ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವಂತಹ ಕೆಲಸ ಈಗ ಆಗ್ತಾ ಇದೆ. ಎಐಸಿಸಿ ಕಚೇರಿಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಕಾಂಗ್ರೆಸ್ನ ಗಣ್ಯರು. ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಅಂತಿಮ ಯಾತ್ರೆ ಆದ ನಂತರ ಸಿಖ್ ಸಮುದಾಯದ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯದ ಸಚಿವರು, ಸಿಎಂ, ಡಿಸಿಎಂ ಈಗಾಗಲೇ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ, ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಐಸಿಸಿ ಕಚೇರಿಯಿಂದ ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ಅಂತಿಮ ಯಾತ್ರೆಯನ್ನು ಹೊರಡಿಸಲಾಗುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದೇಶದ ಕಾಂಗ್ರೆಸ್ನ ನಾಯಕರುಗಳ ಆಗಮನ ಆಗಿರುವಂಥದ್ದು ಬರೀ ನಾಯಕರುಗಳು ಮಾತ್ರ ಅಲ್ಲ, ಜನಸಾಮಾನ್ಯರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲೂ ಕೂಡ ಅಲ್ಲಿ ಕಾರ್ಯಕರ್ತರು ಸೇರಿರುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈಗ ಅಂತಿಮ ನಮನ ಸಲ್ಲಿಸುವಂತಹ ಕೆಲಸ ಆಗ್ತಾ ಇದೆ. ಅಂತಿಮ ಯಾತ್ರೆಯಲ್ಲಿ ಏನಾದರೂ ಬದಲಾವಣೆಗಳಾಗಬಹುದಾ ಅಂಥೇಳಿ? ಯಾಕೆಂದರೆ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ಈಗ ಪಾರ್ಥಿವ ಶರೀರ ತಂದಿರೋದೇ ಲೇಟು, ಏನಾದ್ರು ಚೇಂಜಸ್ ಆಗೋ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಪ್ರೇಮ್, ಸದ್ಯಕ್ಕೆ ಇನ್ನು ಎಐಸಿಸಿ ಕಚೇರಿಯ ಸುತ್ತಮುತ್ತ ಮಳೆ ಶುರುವಾಗಿಲ್ಲ. ಆದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಣ್ಣದಾಗಿ ಮಳೆ ಶುರುವಾಗಿದೆ ಅನ್ನುವಂತ ಮಾಹಿತಿಗಳಿದಾವೆ. ಸೊ ಅಂತಿಮವಾಗಿ ಆದಷ್ಟು ಬೇಗ ಅಂತ್ಯಕ್ರಿಯೆಯನ್ನು ನಡೆಸುವಂತ ನಿಟ್ಟಿನಲ್ಲಿ ತಯಾರಿಗಳನ್ನ ನಡೆಸ್ಕೊಳ್ಳಾಗ್ತಾ ಇದೆ. ಹೊರಗಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಕೂಡ ಜಮಾವಣೆ ಆಗಿದ್ದಾರೆ. ಮತ್ತೆ ಅವರು ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊರಗಡೆ ಒಂದಿಷ್ಟು ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಮೊದಲಿಗೆ ಈಗ ಗಣ್ಯರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಗಣ್ಯರ ಅಂತಿಮ ದರ್ಶನವೂ ಕೂಡ ಬಹುತೇಕ ಅಂತ್ಯ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಬಹುಶಃ 10 ಕಾಲಿಗೆ ಅಷ್ಟೊತ್ತಿಗೆ ಅಂತಿಮ ಯಾತ್ರೆ ಶುರುವಾಗುವಂತ ಸಾಧ್ಯತೆಗಳಿದಾವೆ. ಹವಾಮಾನವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಮಳೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಾಧ್ಯವಾದಷ್ಟು ಬೇಗ ಅಂತಿಮ ಯಾತ್ರೆಯನ್ನ ಮುಗಿಸುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ನಿಗಮ್ಬೋಧ್ ಘಾಟಿಗೆ ಇಲ್ಲಿಂದ ಹೊರಡ್ಲಿಕ್ಕೆ ಕನಿಷ್ಠ ಯಾತ್ರೆಯ ಮೂಲಕ ಹೋಗ್ಬೇಕು ಅಂದ್ರೆ ಮುಕ್ಕಾಲು ಗಂಟೆ ಆದ್ರೂ ಸಮಯ ಬೇಕಾಗತ್ತೆ. ಹೀಗಾಗಿ ನಿಗದಿತ ಸಮಯಕ್ಕೆ ಅಲ್ಲಿ ತಲುಪುವಂತ ದೃಷ್ಟಿಯಿಂದ ನೋಡೋದಾದ್ರೆ ಒಂದು 10 ಕಾಲಿಗೆ ಇಲ್ಲಿಂದ ಅಂತಿಮ ಯಾತ್ರೆ ಆರಂಭ ಆಗುವಂತ ಸಾಧ್ಯತೆಗಳಿದಾವೆ. ಪ್ರೇಮ್, ಓಕೆ, ನಿಗಮ್ಬೋಧ್ ಘಾಟ್ಗೆ ತಲುಪಿದ ನಂತರ ಶಬೀರ್, ಈಗ ಸಕಲ ಸರ್ಕಾರಿ ಗೌರವಗಳು ಅವೆಲ್ಲವೂ ಕೂಡ ಆರಂಭ ಆಗದೆ 11:45 ಅಥವಾ ಸಂಸ್ಕಾರದ ವಿಧಿವಿಧಾನಗಳು 45ಕ್ಕೆ ಆರಂಭ ಆಗ್ಬಿಡುತ್ತಾ 11:45 ಅಂತ? ಅರವಿಂದ್, ನೋಡಿ, ಇಲ್ಲಿಂದ ಅಂತಿಮ ಯಾತ್ರೆ ಶುರುವಾಗಿ ಆ ನಿಗಮ್ಬೋಧ್ಗೆ ತಲುಪುವಕ್ಕೆ ಸಮಯ ಎಷ್ಟಾಗುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಯಾಕಂದ್ರೆ ಮಳೆ ಬರದೇ ಇದ್ರೆ ಒಂದಿಷ್ಟು ಯಾತ್ರೆ ನಿಧಾನವಾಗಿ ಹೋಗುವಂತ ಸಾಧ್ಯತೆಗಳಿದಾವೆ. ಮಳೆ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ವೇಗವಾಗಿ ಹೋಗಿ ತಲುಪಬಹುದಾದಂತ ಸಾಧ್ಯತೆಗಳಿದಾವೆ. ಅಂತಿಮವಾಗಿ ಪಾರ್ಥಿವ ಶರೀರ ನಿಗಮ್ಬೋಧ್ ಘಾಟ್ಗೆ ಯಾವಾಗ ತಲುಪುತ್ತೆ ಅನ್ನೋದ್ರ ಮೇಲೆ ಮುಂದಿನ ಧಾರ್ಮಿಕ ಪ್ರಕ್ರಿಯೆಗಳು ಶುರುವಾಗುತ್ತೆ. ಮೊದಲಿಗೆ ಸರ್ಕಾರಿ ಗೌರವಗಳನ್ನ ಸಲ್ಲಿಸುವಂತ ಸಾಧ್ಯತೆಗಳಿದಾವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆದಿಯಾಗಿ ಕೇಂದ್ರ ಸರ್ಕಾರದ ಪ್ರಮುಖ ಗಣ್ಯರು ಎಲ್ಲರೂ ಕೂಡ ಈ ಒಂದು ಅಂತ್ಯ ಸಂಸ್ಕಾರದ ಕಾರ್ಯಕ್ರಮದಲ್ಲಿ ಇರ್ತಾರೆ. ಸೊ ಹೀಗಾಗಿ ಅಲ್ಲೂ ಕೂಡ ಒಂದಿಷ್ಟು ಸಮಯ ಹಿಡಿಬಹುದು. ಮತ್ತೆ ಇದಾದ ಬಳಿಕ ಸರ್ಕಾರಿ ಗೌರವಗಳನ್ನ ಕೂಡ ಸಲ್ಲಿಸಬೇಕಾಗತ್ತೆ. ಅದಾದ ಬಳಿಕ ಧಾರ್ಮಿಕ ಗೌರವಗಳನ್ನ ಕೂಡ ಸಲ್ಲಿಸಬೇಕಾಗತ್ತೆ. ಒಟ್ಟು 11:45 ಆಸುಪಾಸಿನಲ್ಲಿ ಅಂತ್ಯಕ್ರಿಯೆ ನಡೆಯುವಂತ ಸಾಧ್ಯತೆಗಳಿದಾವೆ. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಅದೇ ಎಲ್ಲವೂ ಕೂಡ ಅಂದುಕೊಂಡ ಸಮಯಕ್ಕೆ ನಡೆಯುತ್ತೆ. ತೀರಾ ದೊಡ್ಡ ಮಟ್ಟದ ಮಳೆ ಬರದಿದ್ದರೆ, ಯಾಕೆಂದರೆ ಇವತ್ತು 3ನೇ ದಿನ ಅವರ ಸಾವಾಗಿ, ಇವತ್ತಿಗೆ 3ನೇ ದಿನ. ಆಮೇಲೆ ಸಿಂಗ್ ಕುಟುಂಬಸ್ಥರು ಎಲ್ಲರೂ ಕೂಡ ಈಗಾಗಲೇ ಅಲ್ಲಿಗೆ ಬಂದಿದ್ದಾರೆ, ಎಐಸಿಸಿ ಕಚೇರಿನಲ್ಲೇ ಇದ್ದಾರೆ. ಅವರ ಪುತ್ರಿಯ ಆಗಮನ ಕೂಡ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಹಾಗಾಗಿ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ನಾಯಕರು, ಗಣ್ಯರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನಿಗಮ್ಬೋಧ್ ಘಾಟ್ನಲ್ಲಿ ಕಾಂಗ್ರೆಸ್ ನಾಯಕರು ಇಷ್ಟೂ ಜನಕ್ಕೆ ಅವಕಾಶ ಮಾಡ್ಕೊಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಪ್ರಧಾನಿ ಆದಿಯಾಗಿ ಎಲ್ಲ ಬಂದಿರ್ತಾರೆ. ಅಲ್ಲೂ ಕೂಡ ಕೇಂದ್ರ ಸರ್ಕಾರದ ವತಿಯಿಂದ ಕೆಲವರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಇಲ್ಲೇ ಅಂತಿಮ ದರ್ಶನ ಮುಗಿಸಿ, ಅಂತಿಮ ನಮನವನ್ನು ಮುಗಿಸಿ, ಇಲ್ಲಿಂದ ಪಾರ್ಥಿವ ಶರೀರದ ಮೆರವಣಿಗೆ ಸಾಗುವ ರೀತಿಯಲ್ಲಿ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸರಿಯಾಗಿದೆ, ಪ್ಲ್ಯಾನ್ಸ್ ಎಲ್ಲ ಕರೆಕ್ಟಾಗಿದೆ. ಮಳೆ ಒಂದು ಆಗಲಿಲ್ಲ ಅಂತಂದರೆ ಎಲ್ಲವೂ ಸರಿಯಾದ ಸಮಯಕ್ಕೆ ಆಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಎಲ್ಲ ಗೌರವಾರ್ಪಣೆಯನ್ನು ಮಾಡಿದ್ದಾರೆ. ಹೂಗುಚ್ಛವನ್ನು ಇಟ್ಟು ಪಾರ್ಥಿವ ಶರೀರಕ್ಕೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ನಾಯಕರು. ನಮ್ಮ ರಾಜ್ಯದ ವತಿಯಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಚಿವರಾದಂತಹ ಎಂ.ಬಿ. ಪಾಟೀಲ್, ಎಚ್.ಕೆ. ಪಾಟೀಲ್, ಹಾಗೆಯೇ ಮಹದೇವಪ್ಪ ಎಲ್ಲರೂ ಕೂಡ ಹೋಗಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ.
ಬಹುತೇಕ ಮಧ್ಯಾಹ್ನ 1:30 ತನಕವೂ ಕೂಡ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ನಡೆಯುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಮತ್ತು ಇಲ್ಲಿ ದಹನ ಕಾರ್ಯ ಅಂತ ಅನ್ಕೋತೀನಿ ನಾನು ಬಹುತೇಕ, ಅಂದರೆ ದೇಹವನ್ನು ಸುಡುವ ಪ್ರಕ್ರಿಯೆ ಸಿಖ್ ಸಮುದಾಯದಲ್ಲಿ ಇದೆ. ಹಾಗಾಗಿ ಅದೇ ರೀತಿಯಲ್ಲಿ ಮಾಡ್ತೀನಿ ಅಂತಂದರೆ ಅಲ್ಲಿ ಮಳೆ ಅಡ್ಡಿ ಬರಬಾರ್ದು, ಬಂದರೂ ಕೂಡ ಏನು ತೊಂದರೆ ಆಗಲ್ಲ, ಮೇಲ್ಗಡೆ ಅದಕ್ಕೆ ಶೆಲ್ಟರ್ ಥರ ಎಲ್ಲ ಮಾಡಿರ್ತಾರೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ಪಂಚಭೂತಗಳಲ್ಲಿ ಲೀನರಾಗ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್. ದೇಶ ಕಂಡಂತಹ ಸರ್ವೋತ್ಕೃಷ್ಟ ನಾಯಕ, ಸರ್ವೋತ್ಕೃಷ್ಟ ಆರ್ಥಿಕ ತಜ್ಞ. ಇಂಥವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ದೇಶಕ್ಕೆ ತುಂಬಲಾರದ ನಷ್ಟ. ಮತ್ತು ಅಂಥ ವ್ಯಕ್ತಿತ್ವಗಳು ದೇಶದಲ್ಲಿ ಇರಬೇಕು. ಅದು ಅವರುಗಳಿಂದಲೇ ದೇಶದ ವರ್ಚಸ್ಸು ನಮ್ಮ ಇಡೀ ವಿಶ್ವದಲ್ಲಿ ಹೆಚ್ಚಾಗೋದಕ್ಕೆ ಸಾಧ್ಯ. ಹಾಗಾಗಿ ಬಹಳ ಮಿತಭಾಷಿಯಾಗಿದ್ದರೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಾಧನೆ ಅಂತಕ್ಕಂಥದ್ದನ್ನು ನಾವ್ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಅಂತಲೇ ಇಲ್ಲ, ಒಂದು ರೀತಿ ಅಜಾತ ಶತ್ರುವಾಗಿದ್ದಂಥವು. ಇವ್ರ ಬಗ್ಗೆ ಯಾರೂ ನೆಗೆಟಿವ್ ಆಗಿ ಮಾತನಾಡ್ತಾನೂ ಇರಲಿಲ್ಲ. ಆ ಥರದ ಕೆಲಸಗಳು ಕೂಡ ಅವ್ರು ಮಾಡಿರಲಿಲ್ಲ ಯಾವತ್ತೂ ಕೂಡ. ಜಾಗತಿಕ ಭಾರತದ ಶಿಲ್ಪಿ ಅಂತಲೇ ಇವ್ರನ್ನ ಕರೀತಕ್ಕಂಥದ್ದು. 1991ರಲ್ಲಿ ದೇಶದ ಆರ್ಥಿಕತೆಯನ್ನು ಉದಾರೀಕರಣ, ಖಾಸಗೀಕರಣ ಹಾಗೂ ಜಾಗತೀಕರಣಕ್ಕೆ ತೆರೆದಿಟ್ಟಾಗ ಅತಿ ಹೆಚ್ಚು ಟೀಕೆಗೆ ಗುರಿಯಾದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ. ಭಾರತವನ್ನು ವಿತ್ತ ಸಚಿವರು ವಿದೇಶಕ್ಕೆ ಮಾರ್ಬಿಡ್ತಾರೆ ಅಂತೆಲ್ಲ ಸಾಕಷ್ಟು ರಾಜಕೀಯ ಪಕ್ಷಗಳು, ಸಂಘಟನೆಗಳು ಕೆಂಡ ಕಾರಿದ್ವು. ಸಿಂಗ್ ಅವರ ಭಾವಚಿತ್ರದೆಲ್ಲ ಅದೆಲ್ಲ ಕಥೆಗಳಾಗಿತ್ತು. ಬಟ್ ಆಗ ಪ್ರಧಾನಿ ಆದಾಗ ಅವ್ರ ಬಗ್ಗೆ ತುಂಬ ಕುಹಕವಾದವರು ಇದ್ದಾರೆ. ಆದರೆ ಅವರ ಕ್ರಿಯೆ ಮಾತ್ರ. ದೇವೇಗೌಡ ಒಂದು ಮಾತು ಹೇಳಿದ್ರು, ದೇಶ ಆರ್ಥಿಕವಾಗಿ ಭೀಕರ ಸ್ಥಿತಿಯಲ್ಲಿದ್ದಾಗ ಹಣಕಾಸು ಸಚಿವರಾಗಿ ಬಂದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸಮರ್ಥ ಕೆಲಸವನ್ನು ಮಾಡಿ ಅರ್ಥವ್ಯವಸ್ಥೆಯನ್ನು ಸರಿದಾರಿಗೆ ತಂದರು. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ದೇಶವನ್ನು ಪಾರು ಮಾಡಿ ಗೌರವ ಉಳಿಸಿದ್ರು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಬಣ್ಣಿಸಿದ್ದಾರೆ. ಅವತ್ತು ನಾನು ಟೀಕೆ ಮಾಡಿದ್ದೆ, ಬಟ್ ಈಗ ನಾನು ಅವರನ್ನು ನೆನೀತಾ ಇದ್ದೀನಿ ಅಂತ ಗದ್ಗದಿತರಾಗಿ ಮಾತನಾಡಿದ್ರು. ಡಾಕ್ಟರ್ ಸಿಂಗ್ ಅವರು ಜೀವನ ಭವಿಷ್ಯದ ಪೀಳಿಗೆಗೆ ಪಾಠ ಅಂತ, ಸಿಂಗ್ ಅವರ ಜೀವನನೇ ಭವಿಷ್ಯದ ಪೀಳಿಗೆಗೆ ಪಾಠ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಿದರು. ತಮಗಿಂತ ಮುಂಚೆ ಪ್ರಧಾನಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನವನ್ನು ರಾಷ್ಟ್ರಕ್ಕೆ ಆದ ಅತಿದೊಡ್ಡ ನಷ್ಟ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಬಣ್ಣಿಸಿದ್ದಾರೆ. ದೇಶದ ಅಭಿವೃದ್ಧಿಗೆ ಅವರ ಬದ್ಧತೆಯನ್ನು ಯಾವಾಗಲೂ ಗೌರವಿಸ್ತೀವಿ ಅಂತ ಹೇಳಿದರು. ಅಲ್ಲದೆ ದೇಶವನ್ನು ಹೊಸ ಆರ್ಥಿಕ ಮಾರ್ಗಕ್ಕೆ ತಂದವರು ಮನಮೋಹನ್ ಸಿಂಗ್ ಅಂತ ಶ್ಲಾಘನೆಯನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಅವರೊಂದು ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿದರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ.